ನನಗೆ ಅವರಂದರೆ ನಿನ್ನಿಂದ ಎವರೇಜ್ ಮಾಡಿ ನಾನು ನೋಡುವುದು ನನ್ನ ಕಣ್ಣು ರೀತಿಯಲ್ಲಿ ಈ ಸಮಯ ರಾಜ್ಯದ ಮೂಲೆಮೂಲೆಯಿಂದ ಒಂದು ಮೆಸೇಜ್ ಕೊಡ್ತಿದ್ದೇವೆ. ಆ ಮೆಸೇಜ್ ಏನು? ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಅವರಿಗೆ ನಿಮ್ಮ ಆಟ ನಡೆಯೋದಿಲ್ಲ. ನಾವು ಇದ್ದೇವೆ, ಕುಮಾರಸ್ವಾಮಿಯವರಿಂದ ರೇವಣ್ಣವರಿಂದ ನಾವಿದ್ದೇವೆ, ಬದುಕಿದ್ದೇವೆ. ನಾವು ನಿಮ್ಮನ್ನ ಇವತ್ತು ಚೆಲ್ಲಾಟ ರೇವಣ್ಣವ್ರನ್ನ ಅವರಿಗೆ ವಾರ ಬರುತ್ತೆ. ಈ ಮಾತುಗಳ ಹೇಳುವಾಗ ನನಗೆ ದೈವದಲ್ಲಿ ನಂಬಿಕೆ ಇದೆ. ಹಾಸನ ಜಿಲ್ಲೆಗೆ ಕುಮಾರಸ್ವಾಮಿ ಏನು ಮಾಡಿದ್ರು ಅದನ್ನು ಯಾವ ರೀತಿ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಖಂಡವಾಯಿತು ಅದೆಲ್ಲದರ ವಿವರಣೆಯನ್ನ ನಾನು ಹೇಳಿದ್ದೇನೆ. ಏರ್ಪೋರ್ಟ್ ಅದರ ಸ್ಥಿತಿ ಏನಾಗಿದೆ? ಐಐಟಿ 1070 ಕುಮಾರಸ್ವಾಮಿಯವರು ಅವ್ರ ಕಾಲದಲ್ಲಿ ನೋಡ್ಬೇಕು. ಈಗ ಆ ಜಾಗವನ್ನ ಯಾರ್ಯಾರು ಹೊಡ್ಕೋಬೇಕು ಅಂತ ಹೇಳಿ ನಡೆಸ್ತಾ ಇದ್ದಾರೆ. ಎಲ್ಲ ಅದೊಂದು ಮಾತುಕತೆ ಏರ್ಪೋರ್ಟ್ ಆದ್ರೆ ಒಂದು ಯಾವ ನರೇಂದ್ರ ಮೋದಿ ಅವರಿಗೆ ಅವತ್ತು ಭೇಟಿ ಅಂತ ಹೇಳಿದರು ದೇವರನ್ನ, ಅದೇ ದೇವರ ಯಾವ ಭೇಟಿ ಅಂತ ಹೇಳಿದ ಭಾರತೀಯ ಜನತಾ ಪಾರ್ಟಿಗೆ ಎನ್ಡಿಎನಲ್ಲಿ ಪಾಲ್ದಾರರಿಗೆ ನಾವು ಅಧಿಕಾರವನ್ನು ನಡೆಸಿಕೊಳ್ಳುತ್ತೇವೆ. ಈ ಜನರಿಗೆ ಇನ್ನೂ ಆಗಬೇಕಾದಂತೆ ಬಹಳ ಇದೆ. ನನಗೆ ಸಮಾಧಾನ ಇಲ್ಲ. ನಾನು ಎಷ್ಟು ವರ್ಷ ಬದುಕಿರ್ತೇನೋ ಅಷ್ಟೊಂದೊಳಗೆ ನನ್ನ ಮನಸ್ಸಿನಲ್ಲಿ ಈ ಜಿಲ್ಲೆಯ ಪ್ರತಿಯೊಬ್ಬ ಕುಟುಂಬಕ್ಕೆ ಆರ್ಥಿಕವಾದ ಶಕ್ತಿಯನ್ನು ತುಂಬಲೇಬೇಕು. ಯಾವ ಮೆಗಾಡಿಯೋ 900 ಕೋಟಿ ರೂಪಾಯಿ ಮೆಗಾಡಿ ನರೇಂದ್ರ ಮೋದಿ ಅವರು ಬರಬೇಕು. ಇದಕ್ಕಿಂತ ಇನ್ನೂ ಒಂದು ಬಿಟ್ಟು ಹೆಚ್ಚಿಸಬೇಕು. ಅವತ್ತು ಅವರು ತೆರೆ ಯಾವ ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಹೇಳಿದರೆ ನರೇಂದ್ರ ಮೋದಿ ಫೈನಾನ್ಸ್ ಈಸ್ ಡೆಡ್. ನರೇಂದ್ರ ಮೋದಿಯವರ ಆರ್ಥಿಕ ಸುಧಾರಣೆ ಸತ್ತು ಹೋಗಿದೆ. ಯಾರು ರಾಹುಲ್ ಗಾಂಧಿ ಒಂದು ಕಡೆ ಓಟ್ ಚೋರಿ ಹೇಳಿ ಬಿಹಾರದಲ್ಲಿ ಆಹಾರ ಸಿಕ್ತು. ಆ ಓಟ್ ಚೋರಿ ಹೇಳಿ ಆಹಾರ ಸಿಕ್ಕಂದ್ರೆ ಆಹಾರ ಅವರಿಗೆ
ಸಿದ್ದರಾಮಯ್ಯನವರು ಅರೆಸ್ಟ್ ಮಾಡೋದಕ್ಕೆ ಅವ್ರ ಕುಟುಂಬದವರು ಅರೆಸ್ಟ್ ಮಾಡೋದಕ್ಕೆ ಬರೀ ಹೇಳ ಎಲ್ಲರೂ ಯಾರ್ಯಾರು ಇದ್ದಾರೆ ಏನು ಹೇಳ ಈ ವಾರಿನ ಇಡೀ ರಾಷ್ಟ್ರದಲ್ಲಿ ಏನೇನು ಮಾಡಿದ್ದಾರೆ ನಾನು ಹೇಳುವುದಿಲ್ಲ. ಅದು ಒಂದು ನಾನು ನೀವು ಕೊಡುವ ಶಕ್ತಿ ಹೌದು. ಇಲ್ಲಿ ನಮ್ಮ ಹೆಣ್ಣು ಭಾಷಣ ಮಾಡೋದು ಇವ್ರು ಎಲ್ಲರೂ ಎಷ್ಟು ಕೊಡ್ತಾರೆ ಬೂದಿನಿಂದ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರ